ಹಾಯ್, PRS ಹೆಲ್ದಿ ಕುಕಿಂಗ್ ಸ್ವಾಗತ. ಇವತ್ತಿನ ರೆಸಿಪಿ ಮಸಾಲೆ ಇಲ್ಲದೆ ಅರ್ಧ ರೊಟ್ಟಿ ಅಂತ ನಾವು ಅಂತೀವಿ. ನೀವು ಅಥವಾ ಮುದ್ದೆ ತೊಳಸ್ಬಿಟ್ಟು ರೊಟ್ಟಿ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ. ಇದನ್ನ ನಾವು ಅರ್ಧ ರೊಟ್ಟಿ ಅಂತ ಹೇಳ್ತೀನಿ. ವೆರಿ ಸಿಂಪಲ್ ರೆಸಿಪಿ. ಇವತ್ತಿನ ರೆಸಿಪಿ ಇವತ್ತು ಬ್ರೇಕ್ಫಾಸ್ಟ್ ನಮ್ಮ ಮನೇಲಿ ಇದೇನೆ. ಕುಂಬಳಕಾಯಿ ಪಲ್ಯ ಮತ್ತೆ ಅರ್ಧ ರೊಟ್ಟಿ ಮಾಡ್ತಾ ಇದ್ದೀನಿ. ತುಂಬಾ ಅಂದ್ರೆ ಈಸಿ ಅಂದ್ರೆ ಇದೇನೆ. ಮಸಾಲೆ ಏನು ಹಾಕ್ದಲ್ಲೇ ಇದು ಒಂದ್ಸಲ ಮಾಡ್ಕೋಬಹುದು. ಚಪಾತಿಗೆ ಕುಂಬಳಕಾಯಿ ಪಲ್ಯ ಮಾಡ್ತಾರೆ. ನಾನು ಇದಕ್ಕೂ ಕುಂಬಳಕಾಯಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋಂಥ ಐಟಮ್ಸ್ ಎರಡೇ ನೋಡ್ಕೊಳ್ಳಿ. ಅಕ್ಕಿ ಹಸಿಟ್ಟು 1 ಬೌಲು, ಉಪ್ಪು, ನೀರು. ಇದನ್ನ ಮುದ್ದೆ ತರ ತೊಳಸ್ಬಿಟ್ಟು ಹೇಗ್ ರೊಟ್ಟಿ ಮಾಡೋದಂತ ತೋರಿಸ್ಕೊಡ್ತೀನಿ. ಕಲ್ತ್ಕೊಳ್ದೇ ಇರೋರು ಬೇಗನೆ ಕಲ್ತ್ಕೋಬಹುದು. ಹೇಗ್ ಮಾಡ್ತೀನಿ ಅಂತ ನೋಡ್ಕೊಳ್ಳಿರಂತೆ ಬನ್ನಿ. ನೋಡಿ, ಉರಿ ಏನ್ ಮೀಡಿಯಂ ಅಲ್ಲಿ ಇಟ್ಕೊಳಕ್ ಹೋಗ್ಬೇಡಿ. ನಾರ್ಮಲ್ ಉರಿನೇ ಇಟ್ಕೊಂಡ್ಬಿಟ್ಟು ನೋಡಿ 2 ಗ್ಲಾಸು ನೀರು ಹಾಕ್ಕೊತಾ ಇದ್ದೀನಿ. 2 ಗ್ಲಾಸ್ ನೀರು ಹಾಕ್ಬಿಟ್ಟು ನಾನು ಕೈಯಲ್ಲಿ ಹಾಕ್ತಾ ಇದ್ದೀನಿ ಉಪ್ಪು. ನೀವು ಉಪ್ಪು ಅದಕ್ಕೇನೆ ಸ್ವಲ್ಪ ನೀರಿಗೇನೆ ಉಪ್ಪು ಹಾಕ್ಬಿಡಿ. ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಅಕ್ಕಿ ಹಸಿಟ್ಟು ನೀರಿಗೇನೆ ಹಾಕ್ಬಿಟ್ಟು ಸ್ವಲ್ಪ ಹಾಕಿ ಒಂದ್ ಸ್ವಲ್ಪ ಕುದಿ ಬರ್ಲಿ. ಚೆನ್ನಾಗಿ ಕುದೀಲಿ ಒಂದ್ ಸ್ವಲ್ಪ. ನೋಡಿ ಕುದೀತಾ ಇದೆ. ಕುದಿಯೋವಾಗ ಸ್ವಲ್ಪನೇ ಹಸಿಟ್ಟು ಈ ತರ ಸ್ಪೂನಲ್ಲಿ ಸ್ವಲ್ಪನೇ ಹಾಕೊಳ್ಳಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಅಷ್ಟು ಬೌಲು ಹಸಿಟ್ಟು ಎತ್ಕೊಳ್ಳಿ. ಹಾಕೊಂಡ್ಬಿಟ್ಟು ಈ ತರ ಹಾಕೊಳ್ಳಿ. ಸ್ವಲ್ಪ 1-2 ರಿಂದ 3 ನಿಮಿಷ ಬಿಟ್ಟು ಬಿಡಿ. ನೋಡಿ, ಇವಾಗ 1-2 ರಿಂದ 3 ನಿಮಿಷ ನೆನೆಯಕ್ಕೆ ಬಿಟ್ಟಿದ್ದೀನಿ. ಚೆನ್ನಾಗಿ ಮುದ್ದೆ ತೊಳ್ಸೋದಿರುತ್ತಲ್ವಾ ಇದು, ಅದರಲ್ಲಿ ಚೆನ್ನಾಗಿ ಈ ತರ ತಿರುಗಿಸ್ಕೊಂಬಿಡಿ. ಗಂಟಾದ್ರೂ ಪರವಾಗಿಲ್ಲ, ತಿರುಗಿಸ್ಕೊಂಬಿಡಿ. ಮತ್ತೆ ಕೈಯಲ್ಲೆಲ್ಲ ನಾದ್ತೀವಲ್ಲ, ಕೈಯಲ್ಲೆಲ್ಲ ಹಸಿಟ್ಟು ಕಲಿಸ್ತೀವಲ್ಲ, ಪರವಾಗಿಲ್ಲ. ನೋಡಿ, ಈ ತರ ಚೆನ್ನಾಗಿ ತಿರುಗಿಸ್ಕೊಂಬಿಡಿ. 1-2 ನಿಮಿಷ ಚೆನ್ನಾಗಿ ಈ ತರ ತಿರುಗಿಸ್ತಾ ಇರಿ. ಇಲ್ಲಾದ್ರೆ ತಳ ಹಿಡಿದ್ಬಿಡುತ್ತೆ. ಹುಷಾರು. ಉರಿ ಇವಾಗ ತಿರುಗಿಸೋವಾಗ ಮೀಡಿಯಂ ಅಲ್ಲಿ ಇಟ್ಕೊಂಡು ಈ ತರ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಈ ತರ ತಿರುಗಿಸ್ಬಿಟ್ಟು 2 ನಿಮಿಷ ಪ್ಲೇಟ್ ಮುಚ್ಚಿಬಿಡಿ. ಸಣ್ಣ ಉರಿ ಇಟ್ಬಿಟ್ಟು ಪ್ಲೇಟ್ ಮುಚ್ಚಿಬಿಡಿ ಇದ್ರ ಮೇಲೆ. ನೋಡಿ, 1-2 ನಿಮಿಷ ನೆನೆಸಿದೀನಿ. ಅಳತೆ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಲ್ಲ. 1 ಚಿಕ್ಕ ಬೌಲ್ ಹಸಿಟ್ಟಿದ್ರೆ 1 ಚಿಕ್ಕ ಗ್ಲಾಸ್ ನೀರ್ ಇಟ್ಕೊಳ್ಳಿ. ಅವಾಗ ಕರೆಕ್ಟ್ ಆಗಿ ಆಗುತ್ತೆ. ದೊಡ್ಡ ಬೌಲ್ ಅಲ್ಲಿ ಇದ್ರೆ 2 ಗ್ಲಾಸ್ ನೀರ್ ಹಾಕೊಳ್ಳಿ. ನಾನು 2 ಬೌಲ್ ಹಸಿಟ್ಟು ಹಾಕ್ಬಿಟ್ಟು 2 ಗ್ಲಾಸ್ ನೀರ್ ಹಾಕೊಂಡಿದ್ದೀನಿ. ನೋಡಿ, 2 ನಿಮಿಷ ನೆನೆಸಿದೀನಿ. ಇನ್ನೊಂದ್ಸಲ ಚೆನ್ನಾಗಿ ಈ ತರ ತೊಳಸ್ಕೊಳ್ಳಿ ಚೆನ್ನಾಗಿ. ನೋಡಿ, ಇದೇ ಅದಕ್ಕೆ ಬರುತ್ತೆ, ರೊಟ್ಟಿಗೆ ಸೂಪರ್ ಆಗಿ ಬರುತ್ತೆ. ನೋಡಿ, ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ನೋಡಿ, ಇಷ್ಟ ಅದಕ್ಕೆ ತಿರುಗಿಸ್ಕೊಂಡಿದ್ದೀನಿ. ನೋಡಿ, ನೀವು ಇದೇ ಅದಕ್ಕೇನೆ ತಿರುಗಿಸ್ಕೊಳ್ಳಿ. ನೋಡ್ಕೊಳ್ಳಿ. ಇದನ್ನ ಒಂದು ಬೌಲ್ಗೆ ಹಾಕ್ಬಿಟ್ಟು ಕೈಯಲ್ಲಿ 2 ಸೆಕೆಂಡ್ ಕಲಸ್ಬಿಟ್ರೆ ಈಸಿಯಾಗಿ ರೊಟ್ಟಿ ಹಾಕೋಬಹುದು. ಚೆನ್ನಾಗಿ ತಿರುಗಿಸಿರೋದ್ರಿಂದ ಅಷ್ಟೇನು ರಿಸ್ಕ್ ತಗೊಂಡು ಕಲಸೋದೇನು ಬೇಕಿಲ್ಲ. ನೋಡಿ, ಸ್ವಲ್ಪ ಕೈಯಲ್ಲಿ ಈ ತರ ನೀರು ಕೈಯಲ್ಲಿ ಈ ತರ ಅದ್ಕೊಂಡು ನೋಡಿ ಸ್ವಲ್ಪ ಈ ತರ ಮಾಡ್ಕೊಂಡ್ಬಿಡಿ. ಬಿಸಿ ನೋಡ್ಕೊಂಡು ನೀರು ಅದ್ಕೊಂಡು ಈ ತರ ಮಾಡ್ಕೊಳ್ಳಿ. ಏನ್ ಬಿಸಿ ಇರಲ್ಲ. ಯಾಕಂದ್ರೆ 1-2-3 ನಿಮಿಷ ಬಿಟ್ಟಿರ್ತೀವಲ್ಲ, ಅಷ್ಟೇನ್ ಬಿಸಿ ಇರಲ್ಲ. ಈ ತರ ನೀರಲ್ಲಿ ಕೈ ಎತ್ಕೊಂಡು ಈ ತರ ಚೆನ್ನಾಗಿ ಕಲ್ಸ್ಕೊಳ್ಳಿ. ನೋಡಿ, ಹಿಟ್ಟು ಚೆನ್ನಾಗಿ ಬೇಯಿಸಿರೋದ್ರಿಂದ 1-2 ರಿಂದ 3 ನಿಮಿಷ ಕಲಸ್ಬಿಟ್ಟಿದ್ದೀನಿ ಅಷ್ಟೇ. ನೋಡಿ, ನೀವು ಇದೇ ತರನೇ ಮಾಡ್ಕೊಂಡು ರೊಟ್ಟಿ ತುಂಬಾ ಚೆನ್ನಾಗೂ ಇರುತ್ತೆ, ತುಂಬಾ ಸಾಫ್ಟ್ ಆಗಿರುತ್ತೆ. ಇದಕ್ಕೆ ಗಿಣ್ಣೆ ಏನು ಬೇಕಾಗಲ್ಲ. ಎಣ್ಣೆ ಹಾಕೋಷ್ಟೇ ಇರಲ್ಲ. ಇದನ್ನ ಪೇಪರ್ ಮಾತ್ರ ಸ್ವಲ್ಪ ಹಾಕೊಂಡ್ಬಿಟ್ಟು ಹಂಗಂಗೆ ಸುಟ್ಟು ಬಿಡೋದು. ರೊಟ್ಟಿ ತುಂಬಾ ಈಜಿನೂ ಇರುತ್ತೆ. ತಟ್ಟನ ಬನ್ನಿ ಇವಾಗ. ನೋಡಿ, ಒಂದೇ ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ ಪೇಪರ್ಗೆ. ಅಥವಾ ಹಂಗೆ ತಟ್ಟೋದಾದ್ರೂ ತಟ್ಕೋಬಹುದು ನೀವು. ಕಲ್ ಮೇಲೇನೆ. ನಾನು ಕಲ್ ಮೇಲೆ ತಟ್ಟಲ್ಲ, ಪೇಪರ್ ಮೇಲೆ. ನೋಡಿ, ಈ ತರ ಎಣ್ಣೆ ಈ ತರ ಅನ್ಕೊಂಡ್ಬಿಟ್ಟು ರೊಟ್ಟಿಗೆಲ್ಲ ಏನು ಹಾಕೋದೇನು ಬೇಡ, ಬರೀ ತಟ್ಟಾಗ ಮಾತ್ರ. ನೋಡಿ, ಉಂಡೆ ಇಷ್ಟು ಸೈಜ್ ಹಾಕೊಂಡಿದ್ದೀನಿ. ನೀವು ಯಾವ ಸೈಜಿಗೆ ಬೇಕೋ ಆ ಸೈಜ್ ಉಂಡೆ ಹಾಕೊಂಡ್ಬಿಟ್ಟು ಈ ತರ ತಟ್ಕೊಂಡ್ಬಿಡಿ. ಎಷ್ಟು ತೆಳ್ಳಗೆ ಬೇಕೋ ಬರುತ್ತೆ, ತಟ್ಕೊಳ್ಳಿ. ನೋಡಿ, ಉರಿ ಏನು ಮೀಡಿಯಂ ಅಲ್ಲಿ ಏನು ಇಟ್ಕೊಳಕ್ ಹೋಗ್ಬೇಡಿ, ಜೋರಾಗೆ ಇಟ್ಕೊಳ್ಳಿ. ನೋಡಿ, ತಟ್ಟಿದೀನಿ. ಕೈಗೇನೆ ಎಷ್ಟು ಚೆನ್ನಾಗಿ ಬರುತ್ತೆ. ಈ ತರ ಹಾಕೊಂಡ್ಬಿಟ್ಟು ಹಾಕ್ಬಿಡಿ. ಹೆಂಚ ಮೇಲೆ ಹಾಕ್ಬಿಟ್ಟು ಎಣ್ಣೆ ಎಲ್ಲ ಏನು ಹಾಕಕ್ ಹೋಗ್ಬೇಡಿ, ಹಂಗೆ ಬೇಯಿಸ್ಬಿಡಿ. ಬಿಸಿ ನೀರಲ್ಲಿ ತೊಳ್ಸಿರೋದ್ರಿಂದ ಜಾಸ್ತಿ ಏನು ಬೇಯಿಸೋದೇನು ಬೇಡ. ಈ ತರ ತಿರುವು ಹಾಕೊಂಡ್ಬಿಡಿ. ನೋಡಿ, ಕುಂಬಳಕಾಯಿ ಪಲ್ಯನು ಅರ್ಧ ರೊಟ್ಟಿ, ಅಕ್ಕಿ ರೊಟ್ಟಿ, ಪ್ಲೇನ್ ರೊಟ್ಟಿನಾದ್ರೂ ಅನ್ಕೊಳ್ಳಿ. ನಾವು ಅರ್ಧ ರೊಟ್ಟಿ ಅಂತೀವಿ. ರೆಡಿ ಆಗಿದೆ. ಸೂಪರ್ ಆಗಿ ಬಂದಿದೆ ಅಂತ ನಾನು ಖುಷಿಯಾಗಿ ತೋರಿಸ್ತಾ ಇದ್ದೀನಿ.
ನೀವು ಖುಷಿಯಾಗಿ ತಿಂದ್ಬಿಟ್ಟು ಹೇಗಿತ್ತು ಅಂತ ಹೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.